ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ, ನಾನು ಮತ್ತೆ ನನ್ನ ಹಸ್ಬೆಂಡ್ ಲಕ್ಷ್ಮಿ ಸ್ಟೋರ್ಸ್, ನಾನು ನಿಮ್ಗೆ ಹೇಳಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ, ಲಕ್ಷ್ಮಿ ಸ್ಟೋರ್ ಹೋಗ್ಬೇಕು, ಅಲ್ಲಿ ಇಂಡಿಯನ್ ಐಟಮ್ಸ್ ಸಿಗುತ್ತೆ ಅಂತೆಲ್ಲ ಹೇಳಿದ್ನಲ್ಲ. ಹಾಗಾಗಿ ನಾವ್ ಈಗಷ್ಟೇ ಮನೆಗೆ ಬಂದಿರೋದ್ರಿಂದ ನಮ್ಗೆ ಸ್ವಲ್ಪ ಎಲ್ಲಾನು ಇಂಡಿಯಾ ಇಂದ ತರೋದಕ್ ಆಗೋದಿಲ್ಲ. ಯಾಕಂದ್ರೆ ಇಷ್ಟೇ ಅಂತ ಬ್ಯಾಗೇಜ್ ವೆಯ್ಟ್ ಇರೋದ್ರಿಂದ ನಾವು ವಿತ್ ಇನ್ ದಟ್ ಆ ವೆಯ್ಟ್ ಅಲ್ಲೇ ನಾವು ನಮ್ಗೆ ಏನೇನ್ ಬೇಕು ಸಾಮಾನು ಎಲ್ಲ ತರಬೇಕಾಗತ್ತೆ. ಹಾಗಾಗಿ ಎಲ್ಲಾನು ತಂದಿರ್ಲಿಲ್ಲ. ಕೆಲವು ಇವ್ರ ಕಲೀಗ್ಸ್ ಇಲ್ಲೂ ಸಿಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅಂತವ್ನ ನಾವು ಬಿಟ್ಬಿಟ್ಟು ಬಂದಿದ್ವಿ, ಎಲ್ಲಾನು ತಂದಿರ್ಲಿಲ್ಲ. ಹಾಗಾಗಿ ಏನೇನ್ ಬಿಟ್ಬಿಟ್ಟು ಬಂದಿದ್ವಲ್ಲ ಅದನ್ನೆಲ್ಲ ಇಂಡಿಯನ್ ಸ್ಟೋರ್ ಅಲ್ಲಿ ತಗೊಂಡ್ರೇನೆ ನಿಮ್ಗೆ ಸೇಮ್ ಇಂಡಿಯನ್ ಐಟಮ್ ಸಿಕ್ಕಂಗೆ ಆಗುತ್ತೆ ಅಂತ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಆಕ್ಚುಲಿ ನಡ್ಕೊಂಡೇ ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ದು, ಬಟ್ ತುಂಬಾನೇ ದೂರ ಇತ್ತು. ನಡ್ಕೊಂಡು ಹೋಗಕ್ಕೆ ಸ್ವಲ್ಪ ದೂರ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಕಾರಲ್ಲಿ ಹೋದ್ವಿ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ನಾನು ಮತ್ತೆ ನನ್ನ ಹಸ್ಬೆಂಡ್ ಮತ್ತೆ ಅವ್ರ ಕೊಲೀಗ್ 3 ಜನ ಹೋದ್ವಿ. ಕಾರಲ್ಲಿ ಹೋಗ್ತಾನೆ ಅನಿಸ್ತಾ ಇತ್ತು, ಕಾರಲ್ಲಿ ಹೋದ್ರೇನೆ ಇಷ್ಟೊತ್ತು ಆಗ್ತಾ ಇದೆ, ನಡ್ಕೊಂಡು ಹೋಗಿರೋ ಪಕ್ಕ ಮಧ್ಯಾಹ್ನ ಹಂಗ್ ರೀಚ್ ಆಗ್ತಿದ್ವಿ ಅಂತ ಅನಿಸ್ತು. ಬಿಕಾಸ್ ಇಟ್ ಈಸ್ ದ್ಯಾಟ್ ಫಾರ್. ತಗೊಳ್ಳೋದೇನು ತುಂಬಾ ಇರ್ಲಿಲ್ಲ, ಯಾಕಂದ್ರೆ ನಾನು ಆಲ್ಮೋಸ್ಟ್ ಇಂಡಿಯಾ ಇಂದಾನೆ ತುಂಬಾ ಸಾಮಾನುಗಳು, ಎಲ್ಲಾ ವಸ್ತುಗಳನ್ನ ತಂದಿದ್ದೆ. ನಾನು ಕೆಲವು ವಸ್ತುಗಳನ್ನ ಮಾತ್ರ ತಂದಿರ್ಲಿಲ್ಲ. ಇಲ್ಲೂ ಸಿಗ್ತಕ್ಕಂತಹ ಐಟಮ್ಸ್ ನಾನು ತಂದಿರ್ಲಿಲ್ಲ. ಹಾಗಾಗಿ ಅವು ಮಾತ್ರ ತಗೊಳ್ಳೋದಿತ್ತು. ನಾನಲ್ಲಿ ತಗೊಂಡಿದ್ದು ಅಂದ್ರೆ ಕಡ್ಲೆಪುರಿ ಅಂತಾರಲ್ಲ, ನಮ್ ಉತ್ತರ ಕರ್ನಾಟಕ ಸೈಡ್ ನಾವ್ ಹೇಳ್ತೀವಿ, ಮಂಡಾಳ್ ಹೇಳ್ತೀವಿ ನಾವು, ಅದು ನಾನು ತಂದಿರ್ಲಿಲ್ಲ. ಸೊ ಅದಾಗಿರ್ಬೋದು, ಪುಟಾಣಿ ಆಗಿರ್ಬೋದು, ಉರ್ಗಡ್ಲೆ ಆಗಿರ್ಬೋದು, ಅವೆಲ್ಲ ನಾನು ತಂದಿರ್ಲಿಲ್ಲ. ಹಾಗಾಗಿ ಈ ತರ ಸಣ್ಣ ಪುಟ್ಟ ಸಾಮಾನುಗಳಷ್ಟೇ ತಗೊಳ್ಳೋದಿತ್ತು. ಇನ್ ದೇವ್ರ ಮನೆ ವಿಚಾರಕ್ಕೆ ಬಂದ್ರೆ ಎಣ್ಣೆ, ದೀಪ ಹಚ್ಚೋ ಎಣ್ಣೆ ಆಗಿರ್ಬೋದು, ದೀಪ ಹಚ್ಚೋ ಬತ್ತಿ ಆಗಿರ್ಬೋದು, ಅದನ್ನೆಲ್ಲ ನಾನು ತಂದಿರ್ಲಿಲ್ಲ. ಹ್ಯಾಸ್ ಐ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ, ಆ ಒಂದು ಶಾಪ್ ಅಲ್ಲಿ ನಿಮ್ಗೆ ದೇವ್ರ ಮನೆ ರಿಲೇಟೆಡ್ ಐಟಮ್ಸ್ ಸಿಗುತ್ತೆ ಅಂತ. ಹಾಗಾಗಿ ಅಲ್ಲಿ ನಾವು ಬತ್ತಿ ತಗೊಂಡೆ, ದೇವ್ರ ಮನೆ ದೀಪ ಹಚ್ಚೋ ಎಣ್ಣೆ ತಗೊಂಡೆ. ಈ ತರದ್ದು ಸಣ್ಣ ಪುಟ್ಟ ಸಾಮಾನುಗಳಷ್ಟೇ ತಗೊಂಡೆ. ನಿಮ್ಗೆ ನಾನು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ತುಂಬಾ ಶಾಪಿಂಗ್ ಮಾಡ್ತಾ ಇದ್ದಾಳೆ ಅಂತ ಅನಿಸ್ಬೋದು. ಈಗ ನಾವು ಈಗಷ್ಟೇ ಬಂದಿರೋದು, ಹೊಸದಾಗಿ ಬೇರೆ ದೇಶಕ್ಕೆ ಬಂದಿರೋದು, ಅದು ಇಂಡಿಯಾದಲ್ಲೋನ ಅಲ್ಲ, ಬೇರೆ ದೇಶಕ್ಕೆ ಈಗಷ್ಟೇ ಹೊಸದಾಗಿ ಬಂದಿರೋದ್ರಿಂದ ಏನಂತಾರೆ, ಖಾಲಿ ಮನೇನ ನಾವು A to Z ಪ್ರತಿಯೊಂದನು ನಾವು ಮನೇನ ಜೋಡಿಸ್ಕೋಬೇಕಾಗತ್ತೆ. ಈ ಮನೆಯಲ್ಲಿ ಏನು ಇರ್ಲಿಲ್ಲ, ಜಸ್ಟ್ ಸೋಫಾ ಒಂದ್ ಬಿಟ್ರೆ ಮನೇಲಿ ಏನು ಇರ್ಲಿಲ್ಲ. ನಾವೇನೆ ಪ್ರತಿಯೊಂದು ಜೋಡಿಸ್ಕೋಬೇಕಾಗಿತ್ತು. ಹಾಗಾಗಿ ಸ್ಟಾರ್ಟಿಂಗ್ 1 ತಿಂಗಳು 2 ತಿಂಗಳು ಸ್ವಲ್ಪ ಹೀಗೆ ಆಗುತ್ತೆ, ಅದು ಬೇಕು ಇದು ಬೇಕು ಮನೆಗೆ ತಗೊಳ್ಳೋದೇ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಶಾಪಿಂಗ್ ಇದೆ ಅಷ್ಟೇ, ಬಿಟ್ರೆ ಮತ್ತೆ ಬೇರೆ ಏನಿಲ್ಲ. ಸೊ ಫೈನಲಿ ನಾವು ಶಾಪಿಗೆ ಬಂದ್ವಿ. ಆ ಶಾಪ್ ಹೇಗಿತ್ತು ಅಂದ್ರೆ, ಇದೇನಂತಾರೆ ವೇರ್ ಹೌಸ್ ಅಂತಾರಲ್ವಾ, ಗೋಡೌನ್ ಅಂತಾರಲ್ವಾ, ಆ ತರ ಇತ್ತದು. ಇಟ್ ಈಸ್ ನಾಟ್ ಅ ಪರ್ಟಿಕ್ಯುಲರ್ ನಾರ್ಮಲ್ ಶಾಪ್ಸ್ ಇರುತ್ತಲ್ಲ, ಅಂಗಡಿಗಳು, ಆ ತರ ಇರ್ಲಿಲ್ಲ. ಅದು ಗೋಡೌನ್ ಇತ್ತದು. ಯು ಕ್ಯಾನ್ ಸಿ ಆಲ್ MTR ಬ್ರ್ಯಾಂಡ್ ದಂತೂ ಪ್ರತಿಯೊಂದೂ ಇತ್ತು. ಉಪ್ಪಿನಕಾಯಿಂದ ಹಿಡಿದು ದೋಸೆ ಹಿಟ್ಟಿಂದ ಹಿಡಿದು ಎವ್ರಿಥಿಂಗ್ ಎಲ್ಲಾನು ಇತ್ತು MTR ದಂತೂ. ಅದ್ರ ಜೊತೆಗೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಸಹ ಇತ್ತು. ನಾನ್ ನೋಡ್ದಂಗೆ ದೇವ್ರಮನೆ ಐಟಮ್ಸ್ ಅಂತೂ ಎಲ್ಲಾನು ಇತ್ತು. ಅದು ಸ್ವಲ್ಪ ತ್ರಿಬಲ್ ರೇಟೇ ಇತ್ತು, ಅದು ಬೇರೆ ವಿಚಾರ. ಬಿಸ್ಕೆಟ್ಸ್ ತಗೊಳ್ಳೋಣ ಅನ್ಕೊಂಡ್ವಿ, ಬಟ್ ನನ್ನ ಹಸ್ಬೆಂಡ್ ಅಲ್ಲಿದ್ದಾಗೂ ಅದೇ ಬ್ರ್ಯಾಂಡ್ಸ್ ತಿಂತೀಯ, ಇಲ್ಲಿ ಬಂದ್ಮೇಲೆ ಅದೇ ಬ್ರ್ಯಾಂಡ್ಸ್ ತಿಂತೀಯ, ಇಲ್ಲಿದೆ ಯಾವ್ದಾದ್ರು ಟ್ರೈ ಮಾಡು ಅಂತಂದ್ರು. ಹಾಗಾಗಿ ಬಿಸ್ಕೆಟ್ ತಂಟೆಗೆ ಹೋಗ್ಲಿಲ್ಲ ನಾನು. ಅದನ್ನೆಲ್ಲ ಸುಮ್ನೆ ಏನೇನಿತ್ತು ಅಂತ ನೋಡ್ಕೋಬೇಕಲ್ಲ, ಇಲ್ಲಿ ಏನೇನ್ ಸಿಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ. ಹಾಗಾಗಿ ಸುಮ್ನೆ ನಾನ್ ನೋಡ್ದೆ, ನಿಮ್ಗೂ ತೋರ್ಸ್ಬೇಕು ಅಂತ ವಿಡಿಯೋ ಮಾಡಿದೆ. ನಮ್ಮಮ್ಮ ಹೇಳ್ತಾ ಇದ್ದೆ ನಾನು, ಇಂಡಿಯನ್ ಐಟಮ್ಸ್ ಎಲ್ಲ ಸಿಗುತ್ತೆ ಮಮ್ಮಿ, ಇಲ್ಲಿ MTR ಎಲ್ಲ ಸಿಗುತ್ತೆ ಗೊತ್ತಾ. MTR ಸಿಗುತ್ತೆ ಬಿಡು, ಅದು ಫುಲ್ ಫೇಮಸ್ ಬ್ರ್ಯಾಂಡ್ ಅಂತಂದ್ರು. ಇಲ್ಲಿ ನೋಡಿದ್ರೆ ಎಲ್ಲಾ ತರದ್ ಬ್ರ್ಯಾಂಡ್ಸ್ ಇದೆ. ಸಣ್ಣ ಪುಟ್ಟ ಚಿಕ್ಕ ಪುಟಾಣಿ ಬ್ರ್ಯಾಂಡ್ಸ್ ಇಂದ ಹಿಡಿದು ಪ್ರತಿಯೊಂದೂ ಇದೆ. ಬಟ್ ಏನೋ ಫುಲ್ ಖುಷಿ ಆಯ್ತು, ಇಂಡಿಯನ್ ಎಲ್ಲ ಸಿಗ್ತಾ ಇದೆಯಲ್ಲ. ಸ್ನಾಕ್ಸ್ ಮೇನ್ ಆಗಿ ನಂಗೆ ಸ್ನಾಕ್ಸ್ ಬೇಕಿತ್ತು. ಆದ್ರೂ ಸಾಯಂಕಾಲ ಅಟ್ಲೀಸ್ಟ್ ಆಫೀಸ್ ಇಂದ ಬಂದ್ಬಿಟ್ಟು ಏನಾದ್ರು ತಿನ್ನೋಣ ಅಂತ ಅದನ್ನ ನೋಡಕ್ ಹೋದ್ರೆ ತುಂಬಾನೇ ಕಾಸ್ಟ್ಲಿ ಇತ್ತು. ತಿಂದಲೇ ಹಂಗೆ ಉಪವಾಸ ಇದ್ರೆ ಆಯ್ತು ಅಂದ್ಬಿಟ್ಟು ಏನು ತಗೊಳಕ್ಕೆ ಹೋಗ್ಲಿಲ್ಲ ನಾನು. ನಮ್ಮಮ್ಮ ತೋರ್ಸು ಒಂದ್ಸತಿ ಹೇಗಿರುತ್ತೆ ಅಂಗಡಿ ಅಂತ ಹೇಳಿದ್ರು. ಆಮೇಲೆ ನನ್ನ ರಿಲೇಷನ್ಸ್ ಕೇಳ್ತಾ ಇದ್ರು. ಹಾಗಾಗಿ ಈ ತರ ಮಾಡಿ ತೋರ್ಸಿದ್ರೆ ಎಲ್ಲರಿಗೂ ಇನ್ಫಾರ್ಮೇಶನ್ ಸಿಕ್ಕಂಗಾಗುತ್ತೆ. ಇಂಡಿಯನ್ಸ್ ಯಾರೆಲ್ಲ ಇದ್ದಾರೆ UK ಅಲ್ಲಿ ಅಥವಾ ಡರ್ಬಿಯಲ್ಲಿ, ಅವ್ರೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿರೋದು. ಯಾರೆಲ್ಲ UK ದಲ್ಲಿ ಇದ್ದೀರಾ, ಇಂಡಿಯನ್ ಐಟಮ್ಸ್ ಹುಡುಕ್ತಾ ಇದ್ದೀರಾ, ಅಥವಾ ಇಂಡಿಯನ್ ಐಟಮ್ಸ್ ಎಲ್ಲೂ ಸಿಗ್ದಲೆ ಹುಡ್ಕೊಂಡು ಬೇಜಾರಾಗಿದ್ದೀರಾ, ಪ್ಲೀಸ್ ಗೋ ಫಾರ್ ದಿಸ್ ಶಾಪ್. ಓನ್ಲಿ ಕನ್ಸರ್ನ್ ಏನಂದ್ರೆ ಕಾಸ್ಟ್ಲಿ ಇರುತ್ತೆ, ಅದೊಂದೇ ಬಿಟ್ರೆ ಓಕೆ ಎಲ್ಲಾನು ಸಿಗುತ್ತೆ. ಬಟ್ ನಾನ್ ನೋಡ್ದಂಗೆ ಅಲ್ಲಿ ಶಾಪಿಂಗ್ ಹೋದಾಗ ತುಂಬಾ ಜನ ಇಂಡಿಯನ್ಸ್ ಇದ್ರು, ಬೇರೆ ಬೇರೆ ಸ್ಟೇಟ್ ಇಂದ, ಲೈಕ್ ಕರ್ನಾಟಕ, ತಮಿಳ್ನಾಡು, ಬೇರೆ ಬೇರೆ ಸ್ಟೇಟ್ ಎಲ್ಲಾರು ಬಂದಿದ್ರು. ಬಟ್ ಕನ್ನಡ ಮಾತಾಡೋರು ತುಂಬಾ ಕಮ್ಮಿ ಇದ್ರು. ಫಾರ್ ಎಕ್ಸಾಂಪಲ್ ತಮಿಳ್ನಾಡು, ಅವ್ರ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರು. ಸೊ ಅಲ್ಲೇ ಗೊತ್ತಾಯ್ತು ಅಟ್ಲೀಸ್ಟ್ ಇಂಡಿಯಾದವರಲ್ಲ ಅಂತನಾದ್ರೂ ಖುಷಿ ಆಯ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು, ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ.
ಅಂಡ್ ಇದೇ ಶಾಪು ನೋಡ್ಕೊಳ್ಳಿ. ಓಕೆ, ನಾನು ಇವಾಗ ನೆಕ್ಸ್ಟ್ ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಸ್ಟೇ ಟ್ಯೂನ್ಡ್. ಸೊ ಜಸ್ಟ್ ಇವಾಗಷ್ಟೇ ಬಂದ್ವಿ ಲಕ್ಷ್ಮಿಯಿಂದ. ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ, ಎಲ್ಲಾನು ಸಿಗುತ್ತೆ ಅಲ್ಲಿ. ನಾನು ಹ್ಯಾಸ್ ಐ ಆಲ್ರೆಡಿ ಟೋಲ್ಡ್, ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ ಲಕ್ಷ್ಮಿ ಸ್ಟೋರ್ ಬಗ್ಗೆ. ಲೈಕ್ ಸಿಂಪಲ್ ಆಗಿ ಹೇಳಿದ್ದೆ ಏನು ಸಿಗುತ್ತೆ ಅಂತ, ಬಟ್ ಇಷ್ಟೊಂದು ಡೀಟೇಲ್ಡ್ ಆಗಿ ಹೇಳಿರಲಿಲ್ಲ. ಇವಾಗ ಹೇಳ್ತೀನಿ, ಎಲ್ಲಾನು ಸಿಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಇಂಡಿಯನ್ ಬ್ರ್ಯಾಂಡ್ಸೇ ಹುಡ್ಕೋದಾದ್ರೆ ನೀವು ನಂದಿನಿ ಆಗಿರ್ಬೋದು, MTR ಆಗಿರ್ಬೋದು, ಆಚಿ ಮಸಾಲ ಆಗಿರ್ಬೋದು, ಆಮೇಲೆ ಮೆನಿ ಮೋರ್ ಲೈಕ್ ದಿಸ್. ನಿಮಗೆ ಯಾವುದೆಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ ಬೇಕು ಅದು ಎಲ್ಲಾನು ಸಿಗುತ್ತೆ ಅಲ್ಲಿ. ಆ್ಯಂಡ್ ಮೋರ್ ಓವರ್ ಇಂಡಿಯನ್ ಬಿಸ್ಕೆಟ್ಸ್ ಕೂಡ ಸಿಗುತ್ತೆ. ನೀವು ಆಲ್ರೆಡಿ ನೋಡಿದ್ದೀರಾ, ಲೈಕ್ ಬನ್ ಆಗಿರ್ಬೋದು, ಆಮೇಲೆ ಮಾರಿಗೋಲ್ಡು, ಪಾರ್ಲೇಜಿ, ರಸ್ಕ್ಗಳು ಇಂಡಿಯಾದೇನೆ. ಬಿಕಾಸ್ ಅವ್ರು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ಕೋತಾರೆ. ಇಂಡಿಯಾ ಅವರು ಇಲ್ಲಿ ಯಾರಿದ್ದಾರೆ ಅವ್ರೆಲ್ಲರಿಗೂ ಹೆಲ್ಪ್ ಆಗಲಿ, ಅವರೆಲ್ಲರಿಗೂ ಒಂದೇ ಸ್ಟಾಪಲ್ಲಿ ಆಲ್ ಇಂಡಿಯನ್ ಐಟಮ್ಸ್ ಸಿಗಲಿ ಅನ್ನೋ ಕಾರಣಕ್ಕೆ ಅದು ಒಂದೇ ಸ್ಟಾಪಲ್ಲಿ ನಿಮಗೆ ಇಂಡಿಯಾದಲ್ಲಿ ಸಿಗ್ತಕ್ಕಂತಹ ಎಲ್ಲ ಐಟಮ್ಸು ಅದು ಒಂದೇ ಸ್ಟಾಪಲ್ಲಿ ನಿಮಗೆ ಸಿಗುತ್ತೆ. ನಾನು ನೋಡೋ ಪ್ರಕಾರ ನನಗೆಲ್ಲ ಸಿಕ್ತು. ನಾನು ಏನೇನು ಅನ್ಕೊಂಡಿದ್ದೆ, ಏನೇನು ಸಿಗಬೇಕು, ಬಿಕಾಸ್ ನಾವು ಆಲ್ರೆಡಿ ಮಸಾಲಾಗಳೆಲ್ಲ ತಂದಿದ್ದೆ ನಾನು. ಬಿಕಾಸ್ ನಾನು ಈಗಷ್ಟೇ ಬಂದಿರೋದು, ಇನ್ನು ಹೊಸ ಹೊಸ ಮಸಾಲ ಪ್ಯಾಕೆಟ್ಸ್ ಎಲ್ಲ ಹಾಗೆ ಇದೆ. ಇಂಡಿಯಾದಿಂದ ತಂದಿದ್ದೆಲ್ಲ ನಾನು ಮಸಾಲಾಸ್ ಎಲ್ಲ ತಗೊಳ್ಳಿಲ್ಲ. ಜಸ್ಟ್ ನನಗೆ ದೇವ್ರ ಮನೆ ಸಾಮಾನು ಬೇಕಿತ್ತು. ಲೈಕ್ ದೀಪ ಆಗಿರ್ಬೋದು, ಬತ್ತಿ ಆಗಿರ್ಬೋದು, ಗಂಟೆ ಆಗಿರ್ಬೋದು, ದೇವರು ಉದ್ದಿನ ಕಡಿ ಚುಚ್ತಾರಲ್ಲ ಅದಾಗಿರ್ಬೋದು, ಎಲ್ಲಾನು ಸಿಕ್ತು. ಇದೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನನಗೆ ದೇವ್ರ ಫೋಟೋಗಳು ಸಿಗುತ್ತೆ, ದೇವ್ರ ವಿಗ್ರಹಗಳು ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಖುಷಿ ಆಯಿತು. ಅಂದರೆ ಇನ್ನು ದೇವಸ್ಥಾನ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಇನ್ನೂ ಹೋಗಿಲ್ಲ, ಇನ್ನೂ ಹೊಸ್ತಲ್ಲ, ಇನ್ನೂ ಹೋಗಿಲ್ಲ ಸದ್ಯಕ್ಕೆ. ಅದ್ರಲ್ಲಿ ನೋಡಿದಾಗ ಅನ್ಕೋತಿದ್ದೆ ಇಂಡಿಯನ್ ದೇವ್ರುಗಳೆಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಎಲ್ಲ ಅನ್ಕೋತಿದ್ದೆ. ಬಟ್ ಅಲ್ಲಿ ನೋಡಿದಾಗ ಖುಷಿ ಆಯಿತು ಒಂಥರ. ನಮ್ಮ ಇಂಡಿಯನ್ ದೇವ್ರುಗಳು ಅಥವಾ ದೇವ್ರ ಫೋಟೋಗಳು, ಆಮೇಲೆ ದೇವ್ರ ವಿಗ್ರಹಗಳೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ನಾನಲ್ಲಿ ಇದು ತಗೊಂಡೆ, ಮಂಡಾಳ ಅಂತ ಹೇಳ್ತೀವಿ. ಬ್ಯಾಂಗ್ಳೂರ್ ಸೈಡು ಏನಂತಾರೆ, ಪುರಿ ಅಂತಾರೆ, ಕಡಲೆ ಪುರಿ ಅಂತ ಹೇಳ್ತಾರೆ. ಅದನ್ನು ತೊಗೊಂಡಿದ್ದೆ ನಾನು. ವರ್ಸ್ಟಾಗಿತ್ತು, ಒಂಥರ ಸ್ಮೆಲ್ ಬರ್ತಾ ಇತ್ತು. ಐ ಡೋಂಟ್ ನೋ ವೈ. ಅಲ್ಲಿ ತೊಗೊಂಡಾಗ ಏನೋ ಅನಿಸ್ಲಿಲ್ಲ. ಇಲ್ಲಿ ಬಂದು ಓಪನ್ ಮಾಡಿದೆ ನಾನು. ಇಲ್ಲಿ ಬಂದಮೇಲೆ ಗೊತ್ತಾಗ್ತದೆ ಅದೊಂಥರ ಸ್ಟೋರೇಜ್ಗೆ ಏನೋ ಹಾಕಿರ್ತಾರಲ್ಲ ಅದ್ರದ್ದು ಸ್ಮೆಲ್ ಬರ್ತಾ ಇದೆ. ಅದು ವೇಸ್ಟ್, ಇವಾಗ ಏನೂ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಓಕೆ. ಮಿಕ್ಕಿದೆಲ್ಲ ಏನೇನು ತೊಗೊಂಡೆ ಅದೆಲ್ಲ ಚೆನ್ನಾಗಿದೆ. ಅದೆಲ್ಲ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಲಿಟ್ರಲಿ ಹೇಳ್ತೀನಿ, ತೊಗೊಂಡೋಗಿದ್ದು ಒಂದು ಬ್ಯಾಗ್. ಆ ಬ್ಯಾಗ್ ತುಂಬಾನು ನಾವೇನೋ ತರಲಿಲ್ಲ. ಬಿಕಾಸ್ ಹ್ಯಾಸ್ ಐ ಆಲ್ರೆಡಿ ಟೋಲ್ಡ್, ಅದೊಂದು ಬ್ಯಾಗನ್ ಸಾಮಾನು, ಅದೊಂದು ಬ್ಯಾಗ್ ತುಂಬುವಷ್ಟು ನಾನು ತೊಗೊಂಡು ಬರಲಿಲ್ಲ. ಯಾಕಂದರೆ ಊರಿಂದ ತಂದಿದ್ದು ಆಲ್ರೆಡಿ ಇತ್ತು ಸಾಮಾನುಗಳು, ಹಾಗಾಗಿ ಜಾಸ್ತಿ ಏನು ತರಕ್ಕೆ ಹೋಗಲಿಲ್ಲ. ಬಟ್ ನನಗಲ್ಲಿ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಏನೇ ತೊಗೊಂಡ್ರು ತುಂಬ ಕಾಸ್ಟ್ಲಿ ಇತ್ತು. ಲೈಕ್ ಒಂದು ಬಿಸ್ಕೆಟ್ ಪ್ಯಾಕೇನೆ ನಿಯರ್ಲಿ 300 ಇತ್ತು. ಅದಾದಮೇಲೆ ದೀಪ ತೊಗೋಬೇಕು ಅಂದ್ಕೊಂಡ್ವಿ, ನಾನು ದೀಪ ತಂದಿರಲಿಲ್ಲ. 600 ರೂಪಾಯಿ ಒಂದು ದೀಪ. ಅದು ಇಷ್ಟು ಪುಟಾಣಿ ದೀಪ, ಇಷ್ಟಿತ್ತು. ಅದಕ್ಕೆ 600 ರೂಪಾಯಿ, ಅಂದರೆ ಇಂಡಿಯನ್ ರುಪೀಸ್ ಹೇಳ್ತಾ ಇರೋದು. 600 ರೂಪಾಯಿ ದೀಪ ಹೇಳಿದ್ರು. ಅದಾದಮೇಲೆ ಒಂದು ಪುಟ್ಟ ವಿಗ್ರಹ ತುಂಬ ಚೆನ್ನಾಗಿತ್ತು, ಕೃಷ್ಣ. ಅದು ಇಷ್ಟಿತ್ತದು. ನನಗೇನೋ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಎಂಡಲ್ಲಿ ನನ್ನ ಹಸ್ಬೆಂಡ್ ಕೊಲೀಗ್ಸ್ ಹೋಗಿದ್ರು ರೀಸೆಂಟಾಗಿ ಇಂಡಿಯಾಗೆ. ಬರಬೇಕಾದ್ರೆ ಅವ್ರ ಹತ್ರ ತರಿಸಿದ್ವಿ ನಾವು ದೀಪ ಆಗಿರ್ಬೋದು, ಆಮೇಲೆ ಉದ್ದಿನ ಕಡ್ಡಿ ಚುಚ್ಚೋದು ಅದೆಲ್ಲ. ಬಿಕಾಸ್ ಅಲ್ಲಿ ಸ್ಟೋರಲ್ಲಿ ಕೇಳಿ ನನಗೆ ಶಾಕ್ ಆಗಿ, ನನಗೆ ವರ್ತ್ ಇಲ್ಲ ಅಂತ ಅನಿಸಿ, ಹೆಂಗೂ ಇವ್ರ ಫ್ರೆಂಡ್ಸ್ ಬರ್ತಾ ಇದ್ರಲ್ಲ, ಅದೇನು ತುಂಬ ವೆಯ್ಟ್ ಆಗಲ್ಲ, ನೋಡಿ ಕೇಳಿ ಅಂತಂದೆ. ಅವ್ರು ಕೇಳಿದ್ರು, ಅವ್ರು ತರ್ತೀನಿ ಅಂತಂದರು. ಸೊ ನಾನು ಮಿಕ್ಕಿದ್ದೆಲ್ಲ ತರಿಸಿದ್ದೆಲ್ಲ ಇಂಡಿಯಾಯಿಂದನೇ ತರಿಸಿದೆ, ನಮ್ಮ ಹಸ್ಬೆಂಡ್ ಫ್ರೆಂಡ್ ಕಡೆಯಿಂದ. ಅಲ್ಲಂತೂ ನಾನು ತಗೊಳ್ಳಿಲ್ಲ. ತುಂಬ ಏನು ಶಾಪಿಂಗ್ ಮಾಡಲಿಲ್ಲ, ಸ್ವಲ್ಪ ಅಷ್ಟೇ ಶಾಪಿಂಗ್ ಮಾಡಿದ್ವಿ. ತ್ರಿಬಲ್ಲೇ ಇರುತ್ತೆ ರೇಟು, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದು ಒಂದು ನುಗ್ಗೆ ಸೊಪ್ಪು ನೋಡಿದ್ವಿ. ನುಗ್ಗೆ ಸೊಪ್ಪು ಎಷ್ಟು ಶಿವು? ಒಂದು ನುಗ್ಗೆ ಸೊಪ್ಪು, ಅದರಲ್ಲಿ ಒಂದು 4ರಿಂದ 5 ಕಡ್ಡಿ ಇದೆ. ಅದಕ್ಕೆ 300 ರೂಪಾಯಿ ಅಂತೆ. ನಮ್ಮ ಇಂಡಿಯಾದಲ್ಲಿ ಫ್ರೀನೂ ಸಿಕ್ಬಿಡುತ್ತೆ, ಕೊನೆ ಪಕ್ಷ ಒಂದು 20 ರೂಪಾಯಿಗೂ ಅಷ್ಟೇ. ಅದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸಿಕ್ಕಾಪಟ್ಟೆ ಹೆಂಗಪ್ಪ ಏನು ತಿನ್ನೋದು ಅಂತ ಅನಿಸಿ ಬೇಜಾರಾಯಿತು. ಬಟ್ ತರಲಿಲ್ಲ. ಜಸ್ಟ್ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ತಂದ್ವಿ. ಅದಾದಮೇಲೆ ಸ್ವಲ್ಪ ದೇವ್ರ ಮನೆ ಐಟಮ್ಸ್ ಬೇಕಾಗಿತ್ತು, ಅದಿಷ್ಟು ತಂದ್ವಿ ಅಷ್ಟೇ. ಬೇರೆ ಏನು ತರಕ್ಕೆ ಹೋಗಲಿಲ್ಲ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.